ಜೈ ಭೀಮ್. ಸಭೆಗೆ ನಮಸ್ಕಾರ. ನಮ್ಮ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಅವರನ್ನು ಭೇಟಿ ಮಾಡ್ತಿರೋ ಮೊದಲನೇ ದಿನ ಇದು. ಅವರ ಛಲಕ್ಕೆ, ಅವರ ಕೆಲಸಕ್ಕೆ, ಅವರ ದುಡಿಮೆಗೆ ನಿರಂತರವಾಗಿ ಪಕ್ಷವನ್ನು ಕಟ್ಟುವ ಖಾತೆಗೆ ಕೊನೆಗೂ ಮುಖ್ಯಮಂತ್ರಿ ಆದ. ವಿಶ್ವ ಆದಿವಾಸಿ ದಿನಾಚರಣೆ ನಮ್ಮ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ತಿರೋದ್ರಿಂದ ಈ ಮಾತುಗಳನ್ನು ಹೇಳಕ್ಕಾಗತ್ತೆ. ನಾನು ಇವತ್ತಿನ ದಿನ ನಿಮಗೆ ತೇಜಸ್ವಿಯರ ನೆನಪು ಮಾಡಬೇಕು. ಮುಖ್ಯಮಂತ್ರಿಗಳು ಅವರು ಎಂಟನ ಪುಂಗಿ ಅಂತ ಅವರ ಪರಿಸರದ ಕಥೆನಲ್ಲಿ ಒಂದು ಕಥೆ ಬರೀತಾರೆ. ಆ ಕಥೆನಲ್ಲಿ ತೇಜಸ್ವಿ ಮನೆಗೆ ಒಬ್ಬ ಆದಿವಾಸಿ ಎಂಟ ಮನೆಗೆ ಹಾವು ಬಂದ್ರೆ ಅವನನ್ನು ಕರಿಬೇಕು. ಅವನ ಹಾವು ಹಿಡಿಯೋದು ಗೊತ್ತು, ಹಾವಿನ ಜಾಡ ಗೊತ್ತು. ಆಗಾಗ ಹಾವು ಬರ್ತಿರುತ್ತೆ, ಅವನ ಕರಿತಿರ್ತಾರೆ, ಊರವರೆಲ್ಲ ಅವನು ಕರಿತಿರ್ತಾರೆ. ಆಮೇಲೆ ಯಾರೋ ಇನ್ನೊಬ್ರು ಸರ್ ಅವ್ನು ಬೇಕಂತಾನೆ ಹಾವು ತಗೊಂಡು ಬಿಡ್ತಿರ್ತಾನೆ ಸರ್, ದುಡ್ಡಿಗೆ ಅಂತಾರೆ, ಹಿಂದಿಂದ ಮಾಡ್ತಿರ್ತಾರೆ. ಕೊನೆಗೆ ಅವನು ಕೆಟ್ಟ ಹೆಸರು ತರ್ತಾರೆ. ತೇಜಸ್ವಿ ಕಾಯ್ತಿರ್ತಾರೆ ಇವನು ಬೈಬೇಕು ಅಂತ. ಒಂದಿನ ಎಲ್ಲೋ ಸಿಕ್ಕರೆ ಒಂದು ದಾರಿ ಬದಲಿನಲ್ಲಿ ಅವನು ಹಾವಿನ ಔಷಧಿಗಳನ್ನ ಮಾರ್ತಾ, ಒಂದು ಹಾವಿಗೆ ಪುಂಗಿ ಊರಿಸ್ತಾ ಅಲ್ಲಿರೋ ಜನರಿಗೆ ಮನರಂಜನೆ ಕೊಡ್ತಾ ಇರ್ತಾನೆ. ಅವನನ್ನು ನೋಡ್ಕೊಂಡು ಬೇಜಾರಿಂದ ತೇಜಸ್ವಿ ಈ ಮಾತನ್ನ ಹೇಳ್ತಾರೆ. ಅದು ಇವತ್ತಿನ ಆದಿವಾಸಿಗಳ ಪರಿಸ್ಥಿತಿ. ತೇಜಸ್ವಿ ಏನ್ ಬರೀತಾರೆ ಅಂದ್ರೆ, ಭಾರತದ ಕಾಡುಗಳು, ಮೃಗ ಪಕ್ಷಿಗಳು, ನದಿ ಚಳಿಗಳು ತಾಳ್ಮೆಯಿಂದ ತಮ್ಮ ಅವಸಾನವನ್ನು ಕಾಯುತ್ತಿರುವಂತೆಯೇ ಎಂತನೂ ಕಾಯುತ್ತಿಲ್ಲ. ಇತಿಹಾಸ ಎಂದೋ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು. ಸೋಲಲೇಬೇಕಾದ ಯುದ್ಧವೊಂದರಲ್ಲಿ ಗುದ್ದಾಡುತ್ತಾ ಬೀದಿ ಬದಿಯಲ್ಲಿ ಅವನು ನಿಂತಿದ್ದ. ಅಂದ್ರೆ ನಮ್ಮ ಪ್ರಕೃತಿ, ನಮ್ಮ ಆದಿವಾಸಿಗಳು ಹೋಗ್ತಾ ಇದ್ದಾರೆ. ನಾವು ಏನು ನಾಗರಿಕ ಸಮಾಜ ಅಂತ ಏನು ಹೇಳ್ತಿದ್ದೀವಿ, ನಾವು ಅವರನ್ನ ನೋಡೋ ದೃಷ್ಟಿನೇ ಬದಲಾಗಿದೆ. ಏನು ಆದಿವಾಸಿಗಳನ್ನ ಹೆಂಗ್ ನೋಡ್ತೀವಿ ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಆದಿವಾಸಿಗಳ ಕಾಡು ಮನುಷ್ಯರು, ಅವರಿಗೆ ಸಂಸ್ಕೃತಿ ಇಲ್ಲ ಅಂತ ನಾವು ಹೇಳ್ತೀವಿ ಹೊರಗಡೆ ನಿಂತ್ಕೊಂಡು. ಆದ್ರೆ ನಮಗೆ ಅರ್ಥ ಆಗ್ಬೇಕಾಗಿರೋದು, ಈ ಭೂಮಿಯ ಮೂಲ ನಿವಾಸಿಗಳೇ ಆದಿವಾಸಿ. ನಾವು ಒಂದು ನಾಗರಿಕ ಸಮಾಜ ಎಲ್ಲಿಯವರೆಗೆ ಅವರನ್ನು, ಅವರ ಸಂಸ್ಕೃತಿಯನ್ನು, ಅವರ ನೆಲವನ್ನು, ಅವರ ಬದುಕನ್ನು, ಅವರ ಇರುವನ್ನು ಗೌರವಿಸೋದಿಲ್ವೋ ಅಲ್ಲಿವರೆಗೆ ಈ ಅನ್ಯಾಯ ನಡೀತಾನೆ. ಇದು ಬಹಳ 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 ಮುಖ್ಯ. ಅದಕ್ಕೆ ಅವರ ಮಾತು ಹೇಳೋದವರು, ಭಾರತ ಅಂದ್ರೆ ಆದಿವಾಸಿಗಳ ನಿರ್ನಾಮ ಅನ್ನೋದು, ಕೊನೆ ಅನ್ನೋದು ಭಾರತದ ಕಾಡುಗಳು, ಮೃಗ ಪಕ್ಷಿಗಳು, ನದಿಗಳು, ಜಡಿಗಳು ಹೋಗ್ತಾ ಇವೆ. ಹಾಗೇನೆ ಆದಿವಾಸಿಗಳು ಕಾಯ್ತಾ ಇದ್ದಾರೆ. ಇದು ತುಂಬಾ ತುರ್ತಾಗಿ ಆಗ್ಬೇಕಾದ ವಿಷಯ. ಒಂದು, ನಾವೇನ್ ಅನ್ಕೊಂಡಿದೀವಿ ಅವರಿಗಿಂತ ನಾವು ಅಲ್ಲ, ಅವ್ರ ಮೂಲ ನಿವಾಸಿಗಳು. ಉಳಿದು ಭೂಮಿ, ಕಾಡು ಅದನ್ನ ನೋಡ್ಕೊಂಡು ಬರ್ತವರು. ಕಪ್ಪು ಬಿಳುಪಿಂದ ನೋಡೋಂಗಲ್ಲ, ಅವರಲ್ಲಿರೋ ಅಷ್ಟು ಬಣ್ಣಗಳು ಯಾರಲ್ಲೂ ಇಲ್ಲ. ಅವರ ದೇವರು ಪ್ರಕೃತಿ, ಪ್ರಕೃತಿ ಜೊತೆ ಮಾತಾಡ್ತಾ ಬಂದಂಥವ್ರು. ಎರಡೇ ಎರಡು ಎಕ್ಸಾಂಪಲ್ ಹೇಳ್ತೀನಿ. ಊಟ ಮಾಡಿಲ್ಲ ಶಿವಕುಮಾರ್ ಅವರು, ಊಟ ಮಾಡದೆ ಬಂದಿದ್ದಾರೆ, ಅದಕ್ಕೆ ನಾನು ಬೇಗ ಮುಗಿಸ್ತೀನಿ. ಎರಡೇ ಎರಡು ಮೂರು ಎಕ್ಸಾಂಪಲ್ ಹೇಳ್ತೀನಿ ಇವುಗಳೇ. ಅಮೆರಿಕಾದಲ್ಲಿ ರೆಡ್ ಇಂಡಿಯನ್ ಟ್ರೈಬ್ಸ್ 1911-12 ಒಂದು ಕೇಸ್ ಹಾಕ್ತಾರೆ. ಅಂದ್ರೆ ಫೆಡರಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅವರು ಅಲ್ಲಿಯ ಮೂಲ ನಿವಾಸಿಗಳವರು ಅವರಿಗೆ ನ್ಯಾಯ ಸಿಗಬೇಕು ಅಂತ 100 ವರ್ಷಗಳ ಕಾಲ ಆ ಕೇಸು ಇತ್ಯರ್ಥ ಆಗೋದೇ ಇಲ್ಲ. 100 ವರ್ಷ ಆಗಿ ಇತ್ತೀಚೆಗೆ ಒಂದು ಬರುತ್ತೆ, ಇಲ್ಲ ಸಿನಾಕ್ಸು ಅಂಡ್ ಡಕೋಟಾ ಅನ್ನೋ ಟ್ರೈಬ್ಗಳಿಗೆ ಅವರ ಸ್ಥಳಗಳನ್ನ ಕೊಡಬೇಕು ಅನ್ನೋ ಹೊತ್ತಿಗೆ 90% ಆದಿವಾಸಿಗಳು ಮುಗಿದೋಗ್ಬಿಟ್ಟಿರ್ತಾರೆ. ಕ್ಷಮಾಪಣೆ ಕೇಳಕ್ಕೆ ಆದಿವಾಸಿಗಳು ಇಲ್ಲ. ನ್ಯೂಜಿಲೆಂಡ್ ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಬಾರ್ಜಿನ್ಸ್ ಅಂತ ಇದ್ದಾರೆ, 60,000 ವರ್ಷಗಳಿಂದ ಇರುವಂಥದ್ದು. ಅಲ್ಲಿ ಒಂದು ಇಸ್ರೇಲ್ ವಾರ್ಗೆ ಕೆಲವು ಸೈನ್ಯವನ್ನ ಕಳಿಸಿದ ಆಸ್ಟ್ರೇಲಿಯಾ
ಇತ್ತೀಚೆಗೆ ಒಂದು 20-25 ವರ್ಷ ಆದ್ಮೇಲೆ ಕ್ಷಮಾಪಣೆ ಕೇಳ್ತೇವೆ ನಾವು ಕಳಿಸಬಾರ್ದಿತ್ತು ಅಂತ. ಆಗ ಅಲ್ಲಿಯ ಪತ್ರಕರ್ತರು ಹೇಳ್ತಾರೆ, ಈ ಕ್ಷಮಾಪಣೆಯ ರಾಜಕಾರಣ ನಮಗೆ ಬೇಡ, ವಿ ಡೋಂಟ್ ವಾಂಟ್ ದ ಪಾಲಿಟಿಕ್ಸ್ ಆಫ್ ಅಪಾಲಜೀಸ್. 20-25 ವರ್ಷಗಳ ಹಿಂದೆ ನೀವು ಕ್ಷಮಾಪಣೆ ಕೇಳ್ತೇವೆ, ನಮಗೆ ಬೇಕಾಗಿರೋದು ಆಕ್ಷನ್. 40,000 ಹೊಂದಿರುವಂತಹ ಆದಿವಾಸಿಗಳಿಗೆ ಏನ್ ಮಾಡಿದ್ರು ಅಂತ ದೊಡ್ಡ ಆಂದೋಲನ ನಡೆಯುತ್ತೆ. ಕೊನೆಗೆ ಅವ್ರಿಗೋಸ್ಕರ ಕೊಕಾಡುವಂತ ಒಂದು ಪ್ರಾಂತವನ್ನು ಬಿಟ್ಕೊಳ್ತಾರೆ. ಆದ್ರೆ ಇವತ್ತಿನ ಮಾಧ್ಯಮದವರು ಮತ್ತು ನಮ್ಮ ಸಿವಿಲ್ ಸೊಸೈಟಿಗಳು ಹೇಳ್ತಾ ಇದ್ದಾರೆ, ಇವತ್ತು ರಾಹುಲ್ ಗಾಂಧಿ ಅವರು ಅಷ್ಟು ಮಾತಾಡ್ತಾ ಇದ್ದಾರೆ ನಮ್ಮ ಅಂಡಮಾನ್ ನಿಗಮದ ಬಗ್ಗೆ. ಅದರ ಬಗ್ಗೆ ಯಾವ ಪತ್ರಕರ್ತನೂ ಬರೀತಾ ಇಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ ಬಹಳ ಮುಖ್ಯ, ಬಹಳ ಸೂಕ್ಷ್ಮ ಮತ್ತು ಇದು ಇಮಿಡಿಯೇಟ್ ಆಗಿ ಆಗ್ಬೇಕಾಗಿರೋದು. ಮೀಸಲಾತಿಗಳು ಹೇಳ್ತಿದ್ವಿ ನೋಡಿ, ಸರ್ಕಾರಿ ಆದಿವಾಸಿಗಳಿದ್ದಾರೆ, ಮೂಲ ಆದಿವಾಸಿಗಳಿದ್ದಾರೆ, ಇಬ್ಬರು 3 ವರ್ಷ ವ್ಯತ್ಯಾಸ ಇದೆ, ಇಬ್ಬರು ಒಂದಲ್ಲ. ಆ 1% ಅಂತ ಏನ್ ನಾಗಮೋಹನ್ ಹೇಳಿದ್ರು ಅದು ಬಹಳ ಮುಖ್ಯ. ಅದನ್ನ ಸರ್ಕಾರಿ ಆದಿವಾಸಿಗಳಿಗೆ ಮಾಡಿದ್ರೆ ಅದು ಆಗಲ್ಲ, ಬ್ಯಾಲೆನ್ಸ್. ಇದೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಿದ್ರೆ ನಿಮಗೆ ಕೇಳಿಸ್ಕೊಳ್ಳೋದಿದೆ, ನಿಮಗೆ ಛಾತಿ ಇದೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡೋ ಧೈರ್ಯ ಇದೆ, ನಿಮಗೆ ಡಿಸಿಷನ್ ತಗೊಳ್ಳೋ ಧೈರ್ಯ ಇದೆ. ಕೊನೆಗೆ ಒಂದೇ ಒಂದು ಮಾತು, ಎಷ್ಟು ಸೂಕ್ಷ್ಮ ಅಂದ್ರೆ, ನಾನು ಪ್ರಭಾಕರ್ ಸೇನ್ ಅಂತ ಸೈಂಟಿಸ್ಟ್ ಜೊತೆ ಮಾತಾಡ್ತಿದ್ದೆ. ಇವಾಗ ಬಂಡೀಪುರ ಮತ್ತು ಕೇರಳದ ಮಧ್ಯೆ ಒಂದು ರಸ್ತೆ ಕೇಳ್ತಾ ಇದ್ದಾರೆ, ರಾತ್ರಿ ರಸ್ತೆ. ಇದು ಬೇಡ ಅಂತ ಯಾಕೆ ಅಂದೆ, ನಾನು ಅವರು ಹೋದ್ ಮಳೆಗಾಲದಲ್ಲಿ ಹೋಗ್ತಾ ಇದ್ವಿ ಮಂಗಳೂರು ಕಡೆ, ನನ್ನ ಮಣಿಪಾಲದಲ್ಲಿ ಮನೆ ಇದೆ, ಕೂತಿದ್ರು ಒಂದು ಕಪ್ಪೆ ಜಾಸ್ತಿ ಗಲಾಟೆ ಮಾಡ್ತಾ ಇದ್ವಿ. ಯಾಕೆ ಅಂತ ಕೇಳಿದೆ, ಇಲ್ಲ ಆ ಕಪ್ಪೆ ತನ್ನ ಗೆಳತಿ ಕಪ್ಪೆ ಕರಿತಾ ಇದೆ, ಅದರ ಮಧ್ಯೆ ರೋಡ್ ಆಗ್ತಾ ಇದೀವಿ, ಅವ್ರಿಬ್ಬರು ಮಾತು ನಿಂತೋಗುತ್ತೆ. ನಾವು ಪ್ರಕೃತಿ ಕಾಡನ್ನ ಕಾಪಾಡಿಕೊಳ್ತಿದ್ರೆ ಅದರ ಮಧ್ಯೆ ನಾವು ನಾಗರಿಕರು ನಮಗೆ ಗೊತ್ತು ಅಂತ ಇದರ ಹಕ್ಕಾದ ಮೂಲ ನಿವಾಸಿಗಳಿಗೆ ಅನ್ಯಾಯ ಮಾಡೋದ್ರಿಂದ ಆಗೋ ಲಾಸ್ ನಮಗೆ, ನಮ್ಮ ಪರೀಕ್ಷೆ. ಇದನ್ನ ಅರ್ಥ ಮಾಡಿಕೊಂಡು ಅಂತಃಕರಣದಿಂದ ನಾವು ಭಿಕ್ಷೆ ಕೊಡ್ತಾ ಇಲ್ಲ, ಅವರ ಹಕ್ಕನ್ನು ಅವರು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಗೊತ್ತು. ದಯವಿಟ್ಟು ಯೋಚನೆ ಮಾಡಿ, ತಜ್ಞರನ್ನ ಕರೆಸಿ, ಇದು ನಿಮ್ಮಿಂದ ಮಾತ್ರ ಸಾಧ್ಯ, ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು.